ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಬಯಲಿಗೆ ಬಂದದ್ದೇ ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಚಂದ್ರಶೇಖರನ್ ಅವರ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ಸಿಬಿಐ ಕೊಡಬೇಕು, ಈಗಾಗ್ತಿರುವ ತನಿಖೆ ಎಸ್ಐಟಿ ನಡೀತಾ ಇದೆ, ಇಡಿ ನಡೀತಾ ಇದೆ, ಇದೆಲ್ಲವೂ ಓಕೆ, ಆದರೆ ಸಿಬಿಐನವರೇ ಮುಂದೆ ಬಂದು ತನಿಖೆಯನ್ನ ನಡೆಸುವ ಹಾಗಾಗಬೇಕು ಅಂತ ಹೇಳಿ ಕವಿತಾ ಚಂದ್ರಶೇಖರನ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದು ತನಿಖೆ ಆಗಬೇಕು, ಸೂಕ್ತ ತನಿಖೆ ಮೂಲಕ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಕವಿತಾ ಚಂದ್ರಶೇಖರನ್ ರಿಪಬ್ಲಿಕ್ ಕನ್ನಡದ ಜೊತೆಗಿನ ಎಕ್ಸ್ಕ್ಲೂಸಿವ್ ಮಾತುಕತೆ ನಿಮ್ಮ ಮುಂದೆ. ಸರ್, ಈಗ ನ್ಯಾಯ ರೀತಿಯಲ್ಲಿ ಅದು ತನಿಖೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ನನ್ನ ಮನೆಯವರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿಗಳು ಬರ್ತಾರೆ, ದಾಳಿಯನ್ನು ಮಾಡ್ತಾರೆ, ವಶಕ್ಕೆ ಪಡೆದಿದ್ದಾರೆ, ಸರ್ಕಾರದ ಇನ್ನೂ ಅನೇಕರು ಇದ್ದಾರೆ ಅನ್ನೋವಂಥ ಮಾಹಿತಿಗಳು ಬೇಕು. ಇವೆಲ್ಲವನ್ನು ನೋಡಿದಾಗ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ ಅಂತ? ಅದೇ ಸರ್, ಅದು ತನಿಖೆ ಆಗಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ. ನ್ಯಾಯ ಸಿಗಲೇಬೇಕು ಸರ್. ನಮ್ಮ ಮನೆಯವರು ಸತ್ತಿರೋದು ಕಾರಣ ಏನು, ಬಡವ್ರ ದುಡ್ಡು ಹೊರಗಡೆ ಬರಬೇಕು, ಅದು ಅವರಿಗೆ ಸೇರಬೇಕು ಅನ್ನೋದಕ್ಕೆ ಅವ್ರ ಜೀವ ತಕ್ಕೊಂಡ್ರು. ಇದಕ್ಕಾದರೂ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇತ್ತೀಚಿನ ಕೆಲವೊಂದು 2-3 ದಿನಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಯಿತು. ಇವರು ಏನೆಲ್ಲ ಮಾತಾಡಿದ್ರು, ಇವರು ಸಾಯೋಕ್ಕಿಂತ 2 ದಿನ ಮುಂಚೆ ಏನೆಲ್ಲ ಆಯಿತು, ಅದನ್ನು ನೋಡಿದಾಗ ಏನು ಅನಿಸುತ್ತೆ ಮೇಡಮ್? ಅದೇ ಸರ್, ಇವರು ದುಡ್ಡು ತಿನ್ನೋದಕ್ಕೋಸ್ಕರ, ಇವರು ಹಗರಣ ಮಾಡೋದಕ್ಕೋಸ್ಕರ ಅವ್ರ ಮೇಲೆ ಎಷ್ಟೊಂದು ಪ್ರೆಷರ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸರ್. ತುಂಬಾ ಪ್ರೆಷರ್ ಹಾಕಿದ್ದಾರೆ. ಈಗ ಇವ್ರ ಪಕ್ಕ ಫೋನಲ್ಲಿ ಮಾತಾಡುವಾಗಲೇ ಇಷ್ಟೊಂದು ಬೈಯುವಾಗ, ಈಗ ಅವ್ರನ್ನ ಕರೆಸಿ ಚೇಂಬರಲ್ಲಿ ಎಷ್ಟೊಂದು ಬೈದಿರ್ಬೋದು, ಯಾವ ಥರ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟಿರ್ಬೋದು ಸರ್. ಅವರು ಆ ಹಿಂಸೆ ಎಲ್ಲ ತಡಿಲಾರ್ದೇ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ಇದು ನೇರ ಹೊಣೆ ಹೊರಬೇಕಾಗಿದ್ದು ಪದ್ಮನಾಭನೇ ಸರ್. ನಾವು ಅದನ್ನೇ ಹೇಳೋದು, ಅವ್ರ ಮೇಲಧಿಕಾರಿ ಆಗಿದ್ದಾರೆ ಅಂದ್ಬಿಟ್ಟು ಕೆಳಗಡೆ ಇರೋ ಅಧಿಕಾರಿಗಳನ್ನ ಈ ರೀತಿ ಮಾತಾಡೋದು ತಪ್ಪು ಸರ್. ಅದು ಸರ್, ಈಗ ನ್ಯಾಯ ರೀತಿಯಲ್ಲಿ ಅದು ತನಿಖೆ ಆಗ್ತಿದೆ. ಪಕ್ಕಾ ಪಾಲಿಟಿಕ್ಸ್ನ 2ನೇ ವಿಭಾಗ ನಮ್ಮಲ್ಲಿ ಮಾತ್ರ. ನಮ್ಮ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವ ಸಮಯ. ಇವತ್ತು ವಿರೋಧ ಪಕ್ಷ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ, ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳೋಕ್ ಸಿಕ್ಕಿರುವ ಅತಿ ದೊಡ್ಡ ಆರೋಪ, ಅಕ್ರಮದ ಆರೋಪ, ಮೂಡಾ ಸೈಟು ಹಂಚಿಕೆ ಅಕ್ರಮದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿತ್ತು. ಆದರೆ ಅದಕ್ಕೂ ಕೂಡ ಬಿತ್ತು ಬ್ರೇಕ್. ಸರ್ಕಾರ ಬೇಕು ಅಂತಲೇ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ಅನ್ನೋ ಆರೋಪ ವಿರೋಧ ಪಕ್ಷದ್ದು. ರಾಜ್ಯದ ಕೇಸರಿ ಪಡೆಗೆ ಅಡ್ಡ ಹಾಕಿದ್ಯಾಕೆ ಖಾಕಿ ಟೀಮ್? ಪ್ರತಿಭಟನೆ ನಡೆಸುವಂತಹ ಸರ್ವ ಸ್ವಾತಂತ್ರ್ಯವೂ